ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ಮುಂಜಾನೆ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಗಳು ದೇವಮಕ್ಕಳೇ, ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ, ಇತರರನ್ನು ಆಶೀರ್ವದಿಸುವ ಶಕ್ತಿ ಎಂಬುದಾಗಿ. ಹೌದು ಪ್ರೀತಿ ದೇವಮಕ್ಕಳೇ, ಇದಕ್ಕೆ ಆಧಾರವಾಗಿ ಮೊದಲನೇ ಪೇತ್ರ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ಹಿಡಿದು 9ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರ್ತಿದ್ದಾರೆ, ಏನಂದ್ರೆ ನೋಡಿ, ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಕರುಣೆಯು ದೀನ ಭಾವವು ಉಳ್ಳವರಾಗಿರಿ, ಅಪಕಾರವನ್ನು ನಿಂದೆಯನ್ನು ಮಾಡದೆ ಆಶೀರ್ವದಿಸಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದನಲ್ಲ. ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿರುವಿರಿ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ಈ ವಾಕ್ಯ ನೋಡುವುದಾದ್ರೆ ಕೆಲವು ದೇಶಗಳಲ್ಲಿ ಎಷ್ಟೋ ಜನರಿಗೆ ಆಶೀರ್ವಾದ ಇಲ್ಲದೆ ಅವರು ಜೀವಿಸ್ತಾ ಇದ್ದಾರೆ. ಅವ್ರು ಹೇಳ್ಬೋದು, ನಾವು ಎಲ್ಲ ದೇಶಗಳಲ್ಲಿ ನೋಡ್ಬೋದು ಪ್ರೀತಿ ಮಕ್ಕಳೇ, ಟಿವಿ ಮೂಲಕವಾಗಿ ನೋಡ್ಬೋದು. ಎಷ್ಟೋ ದೇಶದಲ್ಲಿ ಒಂದು ಆಶೀರ್ವಾದವಾಗಿ ಎಷ್ಟೋ ಜನ ಕಾರು ಬಂಗ್ಲೆ ಇಂಥ ಒಂದು ಒಳ್ಳೆ ವಸ್ತುಗಳನ್ನು ನೋಡ್ಬೋದು. ಅವರು ಆಶೀರ್ವಾದ ಹೊಂದಿದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ತೀವಿ. ಆದರೆ ಅವರು ಆಶೀರ್ವಾದ ಹೊಂದದೆ ತಮ್ಮ ಜೀವಿತನ ಕಳ್ಕೊಳ್ತಾ ಇದ್ದಾರೆ. ಅವರು ಆಶೀರ್ವಾದವಿಲ್ಲದೆ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಪ್ರೀತಿ ಮಕ್ಕಳೇ. ಆದರೆ ಇನ್ನೂ ಒಂದು ದೇಶವನ್ನು ನೋಡೋದಾದ್ರೆ ಆಶೀರ್ವಾದ ಒಂದು ಸುಖದಿಂದ ಅವ್ರು ಜೀವಿಸ್ತಾ ಇದ್ದಾರೆ. ತಮ್ಮ ಪ್ರೀತಿಯಿಂದ ಒಳ್ಳೆ ರೀತಿಯಲ್ಲಿ ಕೈಯನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ಅವರು ನೀವು ಒಳ್ಳೆಯವರಾಗಿ ನೀವು ಆಶೀರ್ವಾದ ಹೊಂದಿ ಜೀವಿಸಿರಿ ಎಂಬುದಾಗಿ ಕೆಲವೊಂದು ದೇಶಗಳಲ್ಲಿ ನಾವು ನೋಡ್ತೀವಿ ಪ್ರೀತಿ ಮಕ್ಕಳೇ. ಅದೇ ತರ ಮಕ್ಕಳೇ ನೋಡೋದಾದ್ರೆ ಈ ವಾಕ್ಯ ಏನಂದ್ರೆ ಆಶೀರ್ವಾದವನ್ನು ಬದಲಾಯಿಸುತ್ತದೆ. ಹಳೆ ಒಡಂಬಡಿಕೆ ನೋಡೋದಾದ್ರೆ ಪ್ರೀತಿ ಮಕ್ಕಳೇ, ಸತ್ಯವೇದದಲ್ಲಿ ಯಾಕೋಬ ಎಫೆಸನ ಜೀವಿತ ನೋಡ್ತೀವಿ ಪ್ರೀತಿ ಮಕ್ಕಳೇ. ಈಸಾಕನ ಮಕ್ಕಳು 2 ಮಕ್ಕಳು ಇರ್ತಾರೆ. ಯೋಸೇಫ ನನ್ನ ತಂದೆಗೆ ಹೇಗಾದ್ರೂ ಮಾಡಿ ಆಶೀರ್ವಾದ ತಗೋಬೇಕೆಂಬುದಾಗಿ ಯಾಕೋಬ ವಂಚನೆ ಮಾಡ್ತಾನೆ. ವಂಚನೆಯಿಂದ ಯಾಕೋಬ ಯೋಸೇಫನ್ ಹಾಗೆ ತನ್ನ ಶರೀರವನ್ನು ಬದಲಾಯಿಸಿಕೊಳ್ತಾನೆ. ಅದೇ ತರ ನಮ್ಮ ಜೀವಿತದಲ್ಲೂ ಕೂಡ ನಾವು ಯಾವ ರೀತಿಯಲ್ಲಿ ಆಶೀರ್ವಾದ ಹೊಂದಿಕೊಳ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ನಮ್ಮ ಸಹೋದರಿಗಾಗಿ ನಾವು ಯಾವ ರೀತಿಯಲ್ಲಿ ಪ್ರೀತಿಯಿಂದ ಜೀವಿಸ್ತಾ ಇದ್ದೀವಿ, ನಾವು ಪ್ರೀತಿ ಬಾಧ್ಯದಿಂದ ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ, ನಮ್ಮ ಮಾತು ಯಾವ ರೀತಿಯಲ್ಲಿ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಯಾಕೊಬ್ಬನು ಕೂಡ ಮೋಸಗಾರಾಗಿದ್ದ ತಮ್ಮನ ಆಶೀರ್ವಾದನ ಆತ ಇಸ್ಕೊಂಡ ಎಂಬುದನ್ನು ನೋಡ್ತೀವಿ. ಆತ ಮಾತನ್ನ ಬದಲಾಯಿಸ್ತಾ ಇದ್ದ, ತನ್ನ ನಡವಳಿಕೆಯನ್ನ ಬದಲಾಯಿಸಿಕೊಂಡು ತನ್ನ ಮೋಸದಿಂದ ಆಶೀರ್ವಾದ ಪಡ್ಕೊಂಡ ಎಂಬುದಾಗಿ ನೋಡ್ತೀವಿ ಪ್ರೀತಿ ಮಕ್ಕಳೇ. ನಾವು ಅದೇ ರೀತಿಯಲ್ಲಿ ಜೀವಿಸದೆ, ದೇವರೇ ನಾನು ಒಳ್ಳೆ ಮಾತನಾಡ್ತೀನಿ, ನನ್ನ ತಮ್ಮ ಸೋದರಿಗೆ ಎಲ್ಲರಿಗೆ ಪ್ರೀತಿಯಿಂದ ಮಾತಿನಿಂದ ನಾನು ಇನ್ನೊಬ್ಬರಿಗೆ ನೀವು ಆಶೀರ್ವಾದವಾಗಿ ಜೀವಿಸಿರಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಅವರು ಆಶೀರ್ವಾದ ಹೊಂದಕ್ಕೆ ಸಾಧ್ಯ. ಎಷ್ಟೋ ಜನರು ಆಶೀರ್ವಾದವಿಲ್ಲದೆ ಜೀವಿಸ್ತಾ ಇದ್ದಾರೆ. ತಮ್ಮ ಮಾತಿನಿಂದಾಗ್ಲಿ ತಮ್ಮ ನಡವಳಿಕೆಯಿಂದ ಅವರು ಆಶೀರ್ವಾದವಿಲ್ಲದೆ ಜೀವಿಸ್ತಾ ಇದ್ದಾರೆ ಪ್ರೀತಿ ಮಕ್ಕಳೇ. ಆದ್ರೆ ನಮಗಾದ್ರೂ ದೇವವಾಕ್ಯ ಹೇಳ್ತದೆ, ಏನಂದ್ರೆ ನೋಡಿ, ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖಕ್ಕಾಗಲಿ ಸೇರುವ ಹಾಗಿರಿ. ಹೌದು ಪ್ರೀತಿ ಮಕ್ಕಳೇ, ಇನ್ನೊಬ್ಬರ ಬಗ್ಗೆ ಸುಖ ಬಗ್ಗೆ ನಾವು ತಿಳ್ಕೊಳ್ಬೇಕು. ಇನ್ನೊಬ್ರು ಯಾವ ರೀತಿ ಕಷ್ಟದಲ್ಲಿದ್ದರು ನಾನು ಸಹಾಯ ಮಾಡ್ತೀನಿ, ನಿಮ್ಮ ದೇವರು ಆಶೀರ್ವಾದಿಸ್ತಾರೆ ಎಂಬುದಾಗಿ ಹೇಳುವಾಗ ಎಷ್ಟು ಸಹೋದರ ಎಷ್ಟು ಒಳ್ಳೆಯವರಾಗಿ ಮಾತಾಡ್ತಾರೆ ಎಂಬುದಾಗಿ ಅವ್ರ ಪ್ರೀತಿಯಿಂದ ಕೇಳ್ಕೊತಾರೆ. ಆದ್ರೆ ನಾವು ಈ ದಿನಗಳಲ್ಲಿ ಯಾವ ರೀತಿಯಲ್ಲಿ ಆಶೀರ್ವಾದ ಹೊಂದ್ಕೊಳ್ತಾ ಇದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿದ ಮಕ್ಕಳೇ. ಅದೇ ತರ ಆದಿಕಾಂಡ 3ನೇ ಅಧ್ಯಾಯ 1ನೇ ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ ಹೇಳ್ತದೆ, ನೋಡಿ, ದೀನ ಭಾವವು ಉಳ್ಳವರಾಗಿರಿ. ಹೌದು ಪ್ರೀತಿದ ಮಕ್ಕಳೇ, ನಾವು ದೀನ ಭಾವರಾಗಿರ್ಬೇಕು. ಅಪ್ಪ ಎಲ್ಲರಿಗೂ ಸಹಾಯ ಮಾಡುವಂತ ಇನ್ನೊಬ್ರು ಯಾರ ಮನೆಗೆ ಹೋದ್ರೆ ಈ ಮನೆ ನಿಮ್ಗೆ ಆಶೀರ್ವಾದವಾಗಿರ್ಲಿ, ದೇವ್ರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದವಾಗಿ ನಡೆಸಲಿ ಎಂಬುದಾಗಿ ಹೇಳುವಾಗ ನಮ್ಮ ಮಾತಿನಿಂದ ಅವರ ಆಶೀರ್ವಾದ ಹೊಂದಕ್ಕೆ ಸಾಧ್ಯ. ಹೌದು ಪ್ರೀತಿದ ಮಕ್ಕಳೇ, ನಮ್ಮ ಮಾತಿನಲ್ಲಿ ಆಶೀರ್ವಾದವಿದೆ. ನಾವು ಒಳ್ಳೆಯ ರೀತಿಯಲ್ಲಿ ಮಾತಾಡುವಾಗ ದೇವರು ನಮ್ಮ ಮೂಲಕ ಇನ್ನೊಬ್ಬರಿಗೆ ಆಶೀರ್ವಾದಕ್ಕೆ ಮಾಡಕ್ಕೆ ಸಾಧ್ಯವಾಗುತ್ತೆ. ನಾವು ಇನ್ನೊಬ್ಬರ ಜೊತೆ ಪ್ರೀತಿ ಬಾಧ್ಯವನ್ನು ಜೀವಿಸುವಾಗ ನಿಶ್ಚಯವಾಗಿ ದೇವರು ನಮ್ಮನ್ನು ಕೂಡ ಆಶೀರ್ವದಿಸ್ತಾರೆ ಪ್ರೀತಿದ ಮಕ್ಕಳೇ. ಈ ಮುಂಜಾನೆ ವೇಳೆ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, ಆದಿಕಾಂಡ 12ನೇ ಅಧ್ಯಾಯ 1ನೇ ವಚನ ನೋಡಿದಾಗ ಅಬ್ರಾಹ್ಮನ ದೇಶದಿಂದ ಕಡಿತಾನೆ, ಯಾಕೋಬ್ ದೇಶದಿಂದ, ಇಸ್ರಾಯೇಲ್ ದೇಶದಿಂದ ಅಬ್ರಾಹ್ಮನೇ ನೀನ್ ಬಾ ಎಂಬುದಾಗಿ ನಿನ್ನ ಸ್ವದೇಶನ ಬಿಟ್ಟು ನೀನ್ ಬಂದ ಎಲ್ಲವನ್ನು ಬಿಟ್ಟು ಬಾ ಅಂತ ಕೇಳುವಾಗ, ಅಯ್ಯೋ ಈ ದೇಶ ಬಿಟ್ಟು ಹೇಗೆ ಬರ್ಲಿ ದೇವ್ರೆ, ನನಗೆ ಇಲ್ಲೇ ಇದೆ ಎಂಬುದಾಗಿ ಹೇಳಬಹುದಿತ್ತು. ಆದ್ರೆ ದೇವ್ರ ಕರೆದ ತಕ್ಷಣ ಆತ ಒಪ್ಕೊಂಡ ಬಂದ
ನೋಡ್ತೀವಿ ಪ್ರೀತಿದ ಮಕ್ಕಳೇ, ಆತನ ಜೀವಿತನೇ ಆಶೀರ್ವದಿಸಿ ನಡೆಸಿದರೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿದ ಮಕ್ಕಳೇ, ಅಬ್ರಾಹ್ಮನ ಆಶೀರ್ವದಿಸದ ಹಾಗೆ ನಿಮಗೂ ಕೂಡ ಆಶೀರ್ವದಿಸ್ತಾನೆ. ಯಾಕೋಬನ ಯಾವ ರೀತಿಯಲ್ಲಿ ಆಶೀರ್ವದಿಸಿದರು, ಆ ಇಸಾಕನನ್ನು ಯಾವ ರೀತಿಯಲ್ಲಿ ಆಶೀರ್ವದಿಸಿದರೆ, ಅದೇ ತರ ದೇವರು ನಮಗೂ ಕೂಡ ಆಶೀರ್ವದಿಸುವಂತ ದೇವರು. ನಮ್ಮ ದೇವರು ಎಂದಕ್ಕೂ ಕೈ ಬಿಡೋದಿಲ್ಲ. ಅಯ್ಯೋ ನನ್ನ ಮಗಳು, ನನ್ನ ಮಗ ಯಾವುದು ಇದರಲ್ಲಿದ್ದಾರೆ, ಅವನಿಗೆ ಆಶೀರ್ವದಿಸಬೇಕೆಂಬುದೇ ದೇವರ ಆಸೆ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ಈ ದಿನಗಳಲ್ಲಿ ನಾವು ತೀರ್ಮಾನ ಮಾಡ್ಕೊಳ್ಬೇಕು, ನಾನು ಕೂಡ ಮೋಸ ಮಾಡದೆ ನನ್ನ ಮಾತಿನಿಂದ ಇನ್ನೊಬ್ಬರಿಗೆ ಒಳ್ಳೆಯದಾಗಿ ಮಾತಾಡಲಿ, ಆಶೀರ್ವಾದ ಮಾತಾಗ್ಲಿಯಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದರೆ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ. ಪರಿಶುದ್ಧನೆ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸು, ಒಳ್ಳೆ ಆರೋಗ್ಯ ಭಾಗ್ಯ ಕೊಡು ದೇವರೇ. ನಮ್ಮ ಮಾತಲ್ಲಿ ಆಶೀರ್ವಾದ ಮಾತಾಡುವಂತೆ ನೀವು ಸಹಾಯ ಮಾಡಪ್ಪ, ಇತರರಿಗೆ ಆಶೀರ್ವಾದ ಆಗುವಂತೆ ನೀವು ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸಿ ಕಾಪಾಡು. ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ, ಚೂಡ್ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.